ಹಾಯ್ ಸ್ನೇಹಿತರೆ, ಈ ದಿನ ನಾವು ಮೋರ್ಗೆ ಹೋಗಿದ್ವಿ. ಅಲ್ಲಿ ಮಶ್ರೂಮ್ ಅನ್ನ ನೋಡಿದೆ, ತುಂಬಾ ಚೆನ್ನಾಗಿ ಫ್ರೆಶ್ ಆಗಿದೆ ಅಂತ ಅನಿಸ್ತು. ಸೊ ಒಂದ್ ಪ್ಯಾಕೆಟ್ ಮಶ್ರೂಮ್ ಅನ್ನ ತಗೊಬಂದಿದೀವಿ. ಈಗ ಇದರಲ್ಲಿ ಮಶ್ರೂಮ್ ಕರಿಯನ್ನ ಮಾಡೋಣ. ಹೋಟೆಲ್ ಮಾದರಿಯ ಮಶ್ರೂಮ್ ಕರಿಯನ್ನ ಮನೆಯಲ್ಲಿ ನಾವೇ ಎಷ್ಟು ಈಸಿಯಾಗಿ ಮಾಡ್ಕೋಬಹುದು ಅಂತ ಹೇಳಿ ನೋಡೋಣ ಬನ್ನಿ. ನಾನೀಗ ಮಶ್ರೂಮ್ ಅನ್ನ ನೀಟಾಗಿ ಕ್ಲೀನ್ ಮಾಡಿ ಈ ರೀತಿಯಾಗಿ ಸಣ್ಣದಾಗಿ ಹೆಚ್ಚಿ ಎತ್ತಿಟ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನು ಸ್ವಲ್ಪ ನೀರನ್ನ ತಗೊಂಡು ಅದಕ್ಕೆ ಮಶ್ರೂಮ್ ಅನ್ನ ಹಾಕಿ ಅದು ಸ್ವಲ್ಪ ಉಪ್ಪನ್ನ ಹಾಕಿ ತೊಳ್ಕೊತಾ ಇದೀವಿ. ನಾವು ಹೇಗೆ ಚಿಕನ್ ಅನ್ನ ಉಪ್ಪು ಹಾಕಿ ನೀಟಾಗಿ ತೊಳೆದು ಎತ್ತಿಟ್ಕೊಂತೀವೋ ಹಾಗೇನೆ ಇಲ್ಲೂ ಸಹ ಉಪ್ಪನ್ನ ಹಾಕಿ ಮಶ್ರೂಮ್ ಅನ್ನ ನೀಟಾಗಿ ತೊಳ್ಕೊತಾ ಇದೀವಿ. ಅದ್ರಲ್ಲಿ ಏನೇ ಬ್ಯಾಕ್ಟೀರಿಯಾ ಇದ್ರೂ ಹೋಗ್ಲಿ ಅನ್ನೋ ಕಾರಣಕ್ಕೆ ಈ ರೀತಿಯಾಗಿ ತೊಳಿತಾ ಇರೋದು. ಈಗ ಒಂದು ಬಾಣಲಿಯನ್ನ ಒಲೆಯ ಮೇಲೆ ಇಟ್ಟು ಬಾಣಲಿ ಕಾದ ನಂತರ ಸ್ವಲ್ಪ ಎಣ್ಣೆಯನ್ನ ಹಾಕೊತಾ ಇದೀನಿ. ಜಾಸ್ತಿ ಎಣ್ಣೆ ಬೇಡ, ನಾವು ಈಗ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಕ್ಕೆ ಹುರ್ಕೊಳ್ಳೋದಕ್ಕೆ. ಈಗ ಒಂದು ಈರುಳ್ಳಿಯನ್ನ ಉದ್ದದಾಗಿ ಹೆಚ್ಕೊಂಡು ಅದನ್ನ ಆ ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಆ ಈರುಳ್ಳಿ ಕೆಂಪು ಬಣ್ಣಕ್ಕೆ ಬಂದ ತಕ್ಷಣ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿಯನ್ನ ಹಾಕಿ ಅದನ್ನು ಸಹ ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೆ ಒಂದು ಟೊಮೊಟೊ ಹಣ್ಣನ್ನು ಹಾಕಿ ಅದನ್ನು ಫ್ರೈ ಮಾಡ್ತಾ ಇದ್ದೀನಿ. ಈಗ ಮಸಾಲೆ ಐಟಮ್ಸ್ ಆದಂತಹ ಪಲಾವ್ ಎಲೆ, ಹಾಗೆ ಚಕ್ಕೆ, ಲವಂಗ, ಒಂದು 4 ಗೋಡಂಬಿ, ಹಾಗೆ ಶುಂಠಿಯನ್ನ ತಗೊಂಡಿದ್ದೀನಿ. ಈಗ ನಾವು ಒಂದೊಂದಾಗಿ ಆ ಐಟಮ್ಸ್ನೆಲ್ಲ ಹಾಕೊಂಡು ಈಗ ಫ್ರೈ ಮಾಡ್ಕೋಬೇಕು. ನಾವು ಮಸಾಲೆಗೆ ಏನು ಬೇಕು ಅದಷ್ಟನ್ನ ಹಾಕಿ ಫ್ರೈ ಮಾಡಿದ ನಂತರ ಅದು ಸ್ವಲ್ಪ ಕೆಂಪು ಬಣ್ಣಕ್ಕೆ ಬಂದಾಗ ನಾವು ಅದನ್ನ ತಣ್ಣಗಾಗಕ್ಕೆ ಬಿಟ್ಟು ನಂತರ ಮಿಕ್ಸಿ ಜಾರಿಗೆ ಹಾಕೋಬೇಕು. ಈಗ ಒಂದು 4 ಇಂಚಷ್ಟು ಕಾಯಿಯನ್ನು ತಗೊಂಡು ಅದನ್ನು ಸಣ್ಣದಾಗಿ ರುಬ್ಕೊಂಡಿದ್ದೀನಿ. ಹಾಗೆ ನಾವು ಈಗಾಗಲೇ ಮಸಾಲೆಗೆ ಫ್ರೈ ಮಾಡಿ ಎತ್ತಿಟ್ಕೊಂಡಂತಹ ಐಟಮ್ಸ್ನೆಲ್ಲ ಹಾಕಿ ಈಗ ರುಬ್ಕೊತಾ ಇದ್ದೀವಿ. ನಮ್ಮ ಗೊಂಬೆ ಮರಿ ಈಗ ಅದನ್ನ ರುಬ್ತಾ ಇದೆ. ರುಬ್ಬಿ ಅದು ಮಸಾಲೆ ನುಣ್ಣಗೆ ಆದ ತಕ್ಷಣ ಅದನ್ನು ಈಗ ಸೈಡಿಗೆ ಇಟ್ಕೊಂಡು ನಾನು ಮತ್ತೆ ಈಗ ಬಾಣಲೆಯನ್ನು ತಗೊಂಡು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊತಾ ಇದ್ದೀನಿ. ಎಣ್ಣೆ ನಾವು ಸ್ವಲ್ಪ ಹಾಕ್ಕೊಂಡ್ರೆ ಸಾಕಾಗತ್ತೆ. ಈಗ ಒಂದೇ ಒಂದು ಸಣ್ಣ ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿಕೊಂಡು ಅದು ಕೆಂಪು ಬಣ್ಣಕ್ಕೆ ಬಂದ ನಂತರ ನಾವೀಗಾಗಲೇ ತೊಳೆದು ಎತ್ತಿಟ್ಕೊಂಡಂತಹ ಮಶ್ರೂಮನ್ನು ಹಾಕ್ಕೊತಾ ಇದ್ದೀನಿ. ನಾನು ಮಶ್ರೂಮಿಗೆ ಏನೂ ನೀರನ್ನು ಹಾಕಿಲ್ಲ, ಸ್ವಲ್ಪ ಎಣ್ಣೆಯನ್ನು ಹಾಕಿ ಅದಕ್ಕೆ ಮಶ್ರೂಮನ್ನು ಹಾಕಿ ಫ್ರೈ ಮಾಡ್ತಾ ಇರೋದು. ಮಶ್ರೂಮ್ ಮೇಲೆ ತುಂಬ ನೀರು ಬಿಟ್ಕೊಳ್ಳುತ್ತೆ. ನಾವು ಚಿಕನ್ನಲ್ಲಿ ಹೇಗೆ ನೀರು ಬಿಡುತ್ತೋ ಫ್ರೈ ಮಾಡುವಾಗ ಹಾಗೆ ಮಶ್ರೂಮಲ್ಲೂ ನೀರು ಬಿಡುತ್ತೆ. ಈಗ ಸ್ವಲ್ಪ ಉಪ್ಪು ಮತ್ತು ಅರಿಶಿಣ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ನೀರು ಬಿಟ್ಟಿದೆ. ನಮಗೆ ಮಶ್ರೂಮು ಬೆಂದಿದೆ ಅಂತ ಅನಿಸೋವರೆಗೂ ನಾವು ಈ ರೀತಿಯಾಗಿ ನೀಟಾಗಿ ಫ್ರೈ ಮಾಡ್ಕೋಬೇಕು. ಈಗ ಮಶ್ರೂಮ್ ಬೆಂದಿದೆ. ನಾನು ಮತ್ತೊಂದು ಬಾಣಲೆಯನ್ನು ಇಟ್ಬಿಟ್ಟು ಈಗ ಇನ್ನು ಸ್ವಲ್ಪ ಎಣ್ಣೆಯನ್ನು ಹಾಕಿ 2 ಹಸಿಮೆಣಸನ್ನು ಉದ್ದದಾಗಿ ಸೀಳ್ಬಿಟ್ಟು ಹಾಕಿದ್ದೀನಿ. ಹಾಗೆ ಸ್ವಲ್ಪ ಪುದೀನ ಸೊಪ್ಪು, 1 ಚಮಚ ಖಾರದ ಪುಡಿ, 1 ಚಮಚ ಧನಿಯಾ ಪುಡಿಯನ್ನು ಹಾಕಿ ಹಾಗೆ ಮಸಾಲೆ ಐಟಮ್ಸನ್ನ ನಾವೇನು ರುಬ್ಬಿ ಎತ್ತಿಟ್ಕೊಂಡಿದ್ದೀವಿ ಅದನ್ನು ಸಹ ಹಾಕ್ಕೊತಾ ಇದ್ದೀವಿ. ಚೆನ್ನಾಗಿ ಅದು ಮಸಾಲೆ ಹಸಿ ಸ್ಮೆಲ್ ಹೋಗಿ ನಂತರ ಈ ರೀತಿಯ ಕುದಿ ಬಂದಾಗ ನಾವು ಈಗಾಗಲೇ ಫ್ರೈ ಮಾಡಿ ಎತ್ತಿಟ್ಕೊಂಡಂತಹ ಮಶ್ರೂಮನ್ನು ಹಾಕಿದ್ರೆ ಮಶ್ರೂಮ್ ಕರಿ, ಹೋಟೆಲ್ ಮಾದರಿಯ ಮಶ್ರೂಮ್ ಕರಿ ಮನೆಯಲ್ಲೇ ಸಿದ್ಧವಾಗುತ್ತೆ. ಇದು ಪರೋಟ, ರೊಟ್ಟಿ, ಚಪಾತಿ ಯಾವುದಕ್ಕಾದ್ರೂ ತುಂಬ ಚೆನ್ನಾಗಿರುತ್ತೆ. ನೀವು ಮನೆಯಲ್ಲಿ ಮಾಡಿ ತಿನ್ನಿ ಮಜಾ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಸುಕೇತಾ HS ಕೂಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್.